ಅಂಕಲ್ ಆಂಟಿ ಏನ್ ಕನಸು ಕಾಣ್ತಾ ಇದ್ದೀರಾ? ಯಾಕೋ ಹೌದಮ್ಮ, ರಾತ್ರಿಯಿಂದ ಬಲೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ. ಏನೇ? ಹೌದ್ರಿ, ನೀವು ಸುಖವಾಗಿ ಆರೋಗ್ಯವಾಗಿ ವಾಪಸ್ ಬರ್ಬೇಕು ಅಂತ ದೇವ್ ಬಂದ್ರಲ್ಲ. ಬಾಮ್ಮ. ಇವರಿಬ್ಬರನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೋದವನು ಇನ್ನೂ ಬಂದೇ ಇಲ್ಲ. ಇವ್ರು ಮಾತ್ರ ಜೀವಂತ ಬಂದಿದ್ದಾರೆ. ಎಲ್ಲ ನಿನ್ ಮಗ? ಅದೇ ನನಗೂ ಅರ್ಥ ಆಗ್ತಿಲ್ಲ ರೀ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಮಮ್ಮಿ, ಅವರಿಬ್ಬರನ್ನು ಸಾಯಿಸ್ಬೇಕು ಅಂತ. ಅಯ್ಯಪ್ಪ. ಹಲೋ, ಏನೇ ಬರ್ತೀನಿ ಅಂತ ಹೇಳಿ ಸರಿಯಾಗಿ ಕೈ ಕೊಟ್ಟೆ ಅಲ್ಲ ನಿನ್ನ? ಹಾಗಲ್ಲ ಲಕ್ಷ್ಮಿ, ಇದಕ್ಕಿದ್ದಾಗೆ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸೀರಿಯಸ್ ಆಯ್ತು. ಅದಕ್ಕೆ ಬರಕ್ಕಾಗ್ಲಿಲ್ಲ. ಐ ಆಮ್ ಸಾರಿ ಕಣೆ. ಅದ್ ಸರಿ, ಹೇಗಿತ್ತು ಹನಿಮೂನು? ಅದನ್ನ ಫೋನಲ್ಲಿ ಹೇಳಕ್ಕಾಗಲ್ಲ. ನಾಳೆ ನಾನೇ ನಿಮ್ಮ ಮನೆಗೆ ಬಂದು ಎಲ್ಲ ಹೇಳ್ತೀನಿ. ಓಕೆ ಓಕೆ, ಗುಡ್ ನೈಟ್. ಜಾಕಿ ನಂಬ್ಕೊಂಡು ರೇಸ್ನಲ್ಲಿ ದುಡ್ಡು ಕಟ್ಟೋ ಹಾಗೆ ನನ್ನ ಮಗನ್ ನಂಬ್ಕೊಂಡು ಎಲ್ಲ ತೋಪಡ ಆಗೋಯ್ತು. ಅವರಿಬ್ಬರನ್ನು ಮುಗಿಸ್ಬರ್ತೀನಿ ಅಂತ ಓದಿ ನನ್ನ ಮಗ ಅವಳು ಯಾವಳ ತಲೆಮಾಸ್ತವಳು ಸಿಕ್ಕುದ್ಲು ಅಂತ ಅವಳು ಸವಾಸ ಮಾಡಿ ಹನಿಮೂನ್ ಮಾಡ್ಕೊಂಡು ಬಂದವನೆ. ಅವಳು ತಲೆ ಮಾಸಿಲ್ಲಪ್ಪ. ಡೈಲಿ ಶಾಂಪು ಹಾಕಿ ನಾನೇ ಸ್ನಾನ ಮಾಡಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕೇಶರಾಶಿ ಗೊತ್ತಾ ನನ್ನ ಡಾರ್ಲಿಂಗ್ದು. ಬಾಯಿನ ಇದುವರೆಗೂ ರೇಸ್ ಬುಕ್ ಹಿಡ್ಕೊಂಡು ಕುದುರೆ ಜಾತಕ ನೋಡ್ತಾ ಇದ್ದೆ. ಇನ್ಮೇಲೆ ಪಂಚಾಂಗ ಹಿಡ್ಕೊಂಡು ಅವ್ರಿಬ್ರು ಜಾತಕನೇ ಬದಲಾಯಿಸ್ಬೇಕಾಗತ್ತೆ. ಬಿಟ್ಬಿಡಿ ನನಗೆ ಆ ಪ್ಲಾನ್ ಫೇಲ್ ಆದ್ರೆ ಹೆಣದ ಮುಂದೆ ತಮಟೆ ತಾಳ, ಕೈಯಲ್ಲಿ ಬೆಂಕಿ ಮಡಿಕೆ, ಆಮೇಲೆ ನಾವು 3 ಜನನೇ ಚಟ್ಟದ ಮೇಲೆ ಸಾವಾರಿ. ಮುಂಡೆ ಬಗ್ನೆ. ಮೇಡಮ್, ತಾವು ಎಲ್ಲಿಗೆ ಹೊರಟಿದ್ದೀರ ಅಂತ ಕೇಳ್ಬೋದಾ? ಹೋಗುವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳೋದು ಒಳ್ಳೆ ಪದ್ಧತಿ ಅಲ್ಲ. ಅಲ್ಲ, ನಾನು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಹಾಗೆ ನನ್ನ ಡ್ರಾಪ್ ಮಾಡ್ತೀರೇನೋ ಅಂತ. ನಮ್ಮ ಅಗ್ರಿಮೆಂಟ್ ಇರೋದೇ ಕೆಲವು ದಿನ, ಅಷ್ಟರಲ್ಲಿ ಯಾಕೆ ಫ್ಯಾಕ್ಟ್ರಿ ಕೆಲಸ, ಕಾರು, ಡ್ರಾಪು ಎಲ್ಲ? ದಯವಿಟ್ಟು ಕ್ಷಮಿಸಿ ಮೇಡಮ್, ದಿನಾನೋ ಗಂಟೆನೋ ಡ್ಯೂಟಿ ಅಂದಮೇಲೆ ಡ್ಯೂಟಿ. ನಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳ ಪೂರ್ತಿ ಬಾಡಿ ಗಣ್ಣಾಗಿರ್ಬೇಕು, ಅದು ನನ್ನ ಕರ್ತವ್ಯ. ವಂಡರ್ಫುಲ್. ಹಲೋ, ನಾನು ನಾಗರಾಜು. ನಮಸ್ಕಾರ ಸರ್. ಅದೇ ಹೇಳಿದ್ನಲ್ಲ ವಿಚಾರ. ನಮ್ಮ ಲಕ್ಷ್ಮಿ ವೈಟ್ ಟಯೋಟಾ ಕಾರ್ನಲ್ಲಿ ಬರ್ತಾಳೆ. ಕಾರ್ ನಂಬರ್ ಏನ್ ಸರ್? KA04M1448. ಎಲ್ಲ ಗೊತ್ತಾಯ್ತು ಸರ್. ಅಂಕಲ್, ಏನಮ್ಮ? ನನ್ನ ಕಾರ್ ಎಲ್ಲಿ? ಓ, ಡ್ರೈವರು ರಿಪೇರಿ ಅಂತಿದ್ದ, ಅದೇನು ಹೇಳ್ದೆ ತಗೊಂಡ್ಬಿಟ್ಟಿದ್ದಾನೆ. ಅಯ್ಯೋ, ನಾನು ಆಶಾ ಮನೆಗೆ ಹೋಗ್ಬೇಕೆ. ಹೌದಾ? ಒಂದ್ ಕೆಲಸ ಮಾಡಮ್ಮ, ನೀನ್ ನನ್ನ ಕಾರ್ ತಗೊಂಡೋಗಮ್ಮ. ಮತ್ತೆ ನಿಮ್ಗೆ? ನಾನು ಹೆಂಗೋ ಮಾಡ್ಕೋತೀನಿ, ನಿನ್ನ ಅನುಕೂಲ ಮುಖ್ಯ. ನೀನ್ ಕೂತ್ಕೋ. ಅಂಕಲ್, ಆಶಾ ಏನಾದ್ರೂ ಫೋನ್ ಮಾಡಿದ್ರೆ ನಾನು ಅವಳ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಡಿ. ಒಳ್ಳೇದು, ಜವಾಬ್ ಬರ್ರಿ ನೀನು. ಮೊದ್ಲೇ ಹೇಳ್ದಾಗೆ ಲಕ್ಷ್ಮಿ ಅವಳ ಕಾರು ಟೊಯೋಟಾ ಕಾರ್ನಲ್ಲಿ ಬರ್ತಾ ಇಲ್ಲ. ಮತ್ತೆ ನನ್ನ ಕಾರು ಅಂಬಾಸಿಡರು ಸರ್. CKN488. ನೋಡಿ, ಆಕ್ಸಿಡೆಂಟ್ ಇಂದ ಲಕ್ಷ್ಮಿ ಹೊಟ್ಟೆಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದು 2 ಕಿಡ್ನಿ ಫೇಲ್ಯೂರ್ ಆಗಿದೆ.
ತಕ್ಷಣ ಕಿಡ್ನಿ ರೀಪ್ಲೇಸ್ ಮಾಡದೇ ಇದ್ರೆ ಆಕೆ ಉಳಿಯೋದೇ ಕಷ್ಟ. ಇಮಿಡಿಯೇಟ್ ಆಗಿ ಕಿಡ್ನಿಗೆ ಏರ್ಪಾಡು ಮಾಡಿ. ಆನಂದ್, ಡೋಂಟ್ ವೆರಿ, ನಾನು ಈಗಲೇ ರೇಡಿಯೋ ದೂರದರ್ಶನ ಕೇಂದ್ರಗಳಿಗೆ ಹೋಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಕಿಡ್ನಿ ದಾನ ಮಾಡಿದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಸ್ಬಿಟ್ಟು ಬರ್ತೀನಿ. ಲಕ್ಷ್ಮಿನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ಬೈ ದ ವೇ ಅಶ್ವಥ್, ಅರ್ಜೆಂಟ್ ಆಗಿ ಬಿ ಪಾಸಿಟಿವ್ ಬ್ಲಡ್ ಗ್ರೂಪಿನ ಕಿಡ್ನಿ ಬೇಕಾಗಿತ್ತು. ಹೌದು. ಹೌದಾ? ಪರವಾಗಿಲ್ಲ, ನಾನು ಬೇರೆ ಕಡೆ ಪ್ರಯತ್ನ ಪಡ್ತೀನಿ. ಮೈ ಕಮಿಂಗ್ ಡಾಕ್ಟರ್? ಎಸ್ ಡಾಕ್ಟರ್, ಕಿಡ್ನಿನ ಯಾರಿಗೆ ಬೇಕಾದ್ರೂ ಕೊಡ್ಬೋದಾ? ಧಾರಾಳವಾಗಿ ಕೊಡ್ಬೋದು. ಒಬ್ಬ ಮನುಷ್ಯನಿಗೆ 2 ಕಿಡ್ನಿ ದೈವದತ್ತವಾಗಿರುತ್ತೆ. ಅವನಿಗೆ ಒಂದೇ ಕಿಡ್ನಿ ಸಾಕು ಸುಖವಾಗಿ ಜೀವನ ಮಾಡೋದಕ್ಕೆ. ಇನ್ನೊಂದು ಕಿಡ್ನಿನ ಬೇರೆಯವ್ರಿಗೆ ಕೊಡೋದ್ರಿಂದ ಏನು ತೊಂದರೆನೂ ಆಗಲ್ಲ. ಆದರೆ ಅವ್ರ ಬ್ಲಡ್ ಗ್ರೂಪ್ ಒಂದೇ ಆಗಿರಬೇಕು. ಲಕ್ಷ್ಮಿದು ಯಾವ ಬ್ಲಡ್ ಗ್ರೂಪ್ ಡಾಕ್ಟರ್? ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್. ಹಾಗಾದ್ರೆ ನಂದು ಬಿ ಪಾಸಿಟಿವ್. ದಯವಿಟ್ಟು ನನ್ನ ಕಿಡ್ನಿ ತೊಗೊಳ್ಳಿ ಪ್ಲೀಸ್. ಓಕೆ, ಲೆಟ್ ಅಸ್ ಗೋ. ಆಶಾ, ಟಿವಿಗೂ ರೇಡಿಯೋಕ್ಕೂ ಕಿಡ್ನಿ ಬೇಕು ಅಂತ ಅನೌನ್ಸ್ಮೆಂಟ್ ಕೊಟ್ಟರು ಏನೂ ಪ್ರಯೋಜನ ಆಗಲಿಲ್ಲ. ಈ ಸಮಯದಲ್ಲಿ ಆನಂದ್ ದೊಡ್ಡ ಮನ್ಸು ಮಾಡಿ ತನ್ನ ಕಿಡ್ನಿ ಕೊಡೋಕೆ ಒಪ್ಕೊಳ್ತಾ ಇದ್ದಿದ್ರೆ ಲಕ್ಷ್ಮಿನ ಉಳಿಸ್ಕೊಳಕ್ ಆಗ್ತಿತ್ತೋ ಇಲ್ವೋ? ಹೌದು ಅಂಕಲ್, ಆನಂದ್ ನಿಜವಾಗ್ಲೂ ದೇವ್ರಂತ ಮನುಷ್ಯರು. ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ಬಿಡ್ತಾಳೆ ಅನ್ಕೊಂಡ್ರೆ ಬದುಕ್ಬಿಟ್ಟಿದ್ದಾಳೆ. ಕಿಡ್ನಿ ಫೇಲ್ ಆಗ್ಬಿಟ್ಟಿದೆ. ಕಿಡ್ನಿ ಫೇಲ್ ಆದ್ರೂ ಉಳಿಯೋದಿಲ್ಲ ಅನ್ಕೊಂಡ್ರೆ ಈ ಆನಂದು ಕಿಡ್ನಿ ಬೇರೆ ಕೊಡ್ತೀನಿ ಅಂತಂದವನೇ. ಕಿಡ್ನಿ ಕೊಟ್ರು ಅವಳು ಉಳಿಯೋದಿಲ್ಲ ಅಲ್ವಾ? ಡಾಕ್ಟರ್, ಆಪರೇಷನ್ ಸಕ್ಸಸ್. ಪರಮಾತ್ಮ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ನಿನ್ ಮುಖ ಸ್ವಲ್ಪ ನೋಡ್ಬೋದು. ಹೇಗಿದೆಯಮ್ಮ ಲಕ್ಷ್ಮಿ? ಐ ಆಮ್ ಆಲ್ ರೈಟ್ ಡಾಕ್ಟರ್. ನಿನ್ಗೊಂದು ಗುಡ್ ನ್ಯೂಸ್. ನಾಳೆನೇ ನೀನು ಡಿಸ್ಚಾರ್ಜ್ ಮಾಡ್ತಾ ಇದ್ದೀನಿ. ವಾವ್, ನೋಡ್ದ್ಯಾ, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಆಯ್ತು. ಲಕ್ಷ್ಮಿ, ಬಂದ್ಬಿಟ್ಟಿ ಅಮ್ಮ. ಲಕ್ಷ್ಮಿ, ನಿನಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಕೇಳಿ ನನ್ನ ಹೊಟ್ಟೆನೇ ಉರಿದೋಗಿತ್ತಮ್ಮ. ಆವತ್ತಿಂದ ಇವತ್ತವರೆಗೂ ಒಂದ್ ತೊಟ್ಟು ನೀರು ಕುಡ್ದಿಲ್ಲಮ್ಮ. ಹೌದೌದೌದೌದು. ದಿನಕ್ಕೆ 8 ಗ್ಲಾಸ್ ಆಪಲ್ ಜ್ಯೂಸ್ ಕುಡಿತಾ ಇದ್ರೆ ಈ ನೀರ್ ಕುಡಿಯಕ್ಕೆ ಹೇಗ್ ಮನ್ಸ್ ಬರ್ತೆ ಮಮ್ಮಿ? ಸಾಕು ಸುಮ್ನಿರು. ಅಲ್ಲಿ ಹಾಸ್ಪಿಟಲ್ ನಲ್ಲಿ ನನ್ ಮಗು ಏನ್ ಕಷ್ಟ ಪಡ್ತಿದ್ಯೋ ಅಂತ ನಾನ್ ಸಂಕಟ ಪಡ್ತಿದ್ರೆ ನಿನಗ್ ತಮಾಷೆ ಬೇರೆ ಕೇಳು. ಮಿಸ್ಟರ್ ನಾಗರಾಜ್, ಯು ಆರ್ ಅಂಡರ್ ಅರೆಸ್ಟ್. ಅರೇ, ನಾನು ಏನ್ ತಪ್ಪು ಮಾಡಿದ್ದೀನಿ ಸರ್? ನೀವು ನಿಮ್ ಹೆಂಡತಿ ಅಣ್ಣನ ಮಗಳ ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ರಿ ಅನ್ನೋ ಆಪಾದನೆ ಮೇಲೆ. ಸುಳ್ಳು. ನಾನ್ ಕೊಲೆ? ನಾನು ಯಾವ ಕೊಲೆನೂ ಮಾಡಿಲ್ಲ. ಲಕ್ಷ್ಮಿ, ನಾನು ಎಂತ ದೊಡ್ಡ ಮನುಷ್ಯ ಅಂತ ಸ್ವಲ್ಪ ಹೇಳಮ್ಮ ನೀನು. 320 ಆ ಡ್ರೈವರ್ ಕರ್ಕೊಂಬನ್ರಿ. ಏಯ್, ಏನ್ ನಡೀತು ಹೇಳ? ಲಕ್ಷ್ಮಮ್ಮನವ್ರ ಕಾರ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸು ಅಂತ 25,000 ಕೊಟ್ಟಿದ್ದಾರೆ ಸರ್ ಈ ನಾಗರಾಜಪ್ಪನವರು. ಲೇ ಲೇ ಲೇ, ನೀನ್ ಸುಳ್ಳು ಹೇಳ್ತಾ ಇದ್ಯಾ ಕಣ. ಮಿಸ್ಟರ್ ನಾಗರಾಜ್, ಬೇಡಿ ಇನ್ಸ್ಪೆಕ್ಟರ್, ಅವ್ರನ್ನ ಅರೆಸ್ಟ್ ಮಾಡಬೇಡಿ. ಲಕ್ಷ್ಮಿ, ನೀನಾದ್ರೂ ಹೇಳಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಬೇಕಾದ್ರೆ ಮನೆ ಬಿಟ್ಟು ಹೊರಟೋಗ್ತೀವಿ, ಆದ್ರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡಕ್ ಬಿಡಬೇಡಮ್ಮ, ಬಿಡಬೇಡಮ್ಮ. ಕಚ್ಚೋ ವಿಷದ ಹಾಗೆ ಹಾಲೆರಿಯೋಕ್ ನನಗಿಷ್ಟ ಇಲ್ಲ. ಇನ್ಸ್ಪೆಕ್ಟರ್, ರೇ ಬನ್ರಿ. ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಬೇಡ ಅಂತ ಹೇಳಮ್ಮ, ಹೇಳಮ್ಮ. ಮಮ್ಮಿ, ಕುಷ್ಠರೋಗಿಗಳ ಸೇವೆ ಮಾಡ್ಕೊಂಡು ನಾವು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ನಡಿ ಮಮ್ಮಿ. ಶಿವ ಶಿವ ಪರಮಾತ್ಮ ಶಿವ, ಕಣ್ಣಿಲ್ಲದವರಿಗೆ ಬಾ. ಅಬ್ಬ, ಸದ್ಯ ನನಗ್ ಬಂದಿದ್ ಕಂಟಕ ಎಲ್ಲ ಪಾರಾಯ್ತು. ನವ್ ಐ ಆಮ್ ಫ್ರೀ ಬರ್ಡ್. ಹಾ, ನನ್ ರೆಡಿಮೇಡ್ ಗಂಡ ಇಲ್ಲೇ ಕಾಣ್ತಾನೆ ಇಲ್ಲ. ಯಾಕೆ? ಅವನ್ನೇ ಪರ್ಮನೆಂಟ್ ಗಂಡ ಮಾಡ್ಕೋಬೇಕು ಅಂತನಾ? ನೆವರ್, ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಹಾ, ಅಗ್ರಿಮೆಂಟ್ ಆಗಿದ್ದು ಬರೀ 30 ದಿವಸಕ್ಕೆ ತಾನೆ. ಹೊರಟೋದ್ನಾ? ಹೋಗ್ಬಾರ್ದಾಗಿತ್ತಾ? ಹಾಗಲ್ವೇ, ಏನೇ ಅಗ್ರಿಮೆಂಟ್ ಆಗಿದ್ರು ಮನುಷ್ಯತ್ವ ಬೇಡ್ವಾ? ನಾನು ಅವನ ಮನಸ್ಸಿನಲ್ಲಿ ಹೆಂಡತಿಯಾಗಿಲ್ದೇ ಇದ್ರು ಇಷ್ಟು ದಿವಸ ಜೊತೆಲಿದ್ನಲ್ಲ,
ಅದಕ್ಕಾದ್ರೂ ಕಟ್ಟಿಸಿ ಬೇಡ್ವಾ? ನನ್ನ ಈ ಸ್ಥಿತಿಲಿ ಬಿಟ್ಟು ಹೋಗೋಕೆ ಮನಸ್ಸೇ ಬಂತು. ಅದಕ್ಕೆ ಕಣೆ ನಾನು ಗಂಡಸರನ್ನ ಹೇಟ್ ಮಾಡೋದು. ಲಕ್ಷ್ಮಿ, ಸಾಕ್ ನಿಲ್ಸಿ ನೀನ್ ಮಣಜಂಬಾನ. ಮನುಷ್ಯನಿಗೆ ಕಿಂಚಿತ್ತಾದ್ರೂ ಮನುಷ್ಯತ್ವ ಇಲ್ಲದೆ ಹೋಗಿದ್ದಿದ್ರೆ ನೀನಿವತ್ತು ಮನುಷ್ಯರಾಗಿ ವಾಪಸ್ ಬರ್ತಾ ಇರ್ಲಿಲ್ಲ, ಸತ್ತು ಹೆಣವಾಗಿ ಸ್ಮಶಾನಕ್ಕೆ ಹೋಗ್ತಿದ್ದೆ. ಆಶಾ, ನೀನಿವತ್ತು ಜೀವಂತವಾಗಿರೋದಕ್ಕೆ ಆ ನೀನ್ ರೆಡಿಮೇಡ್ ಗಂಡಾನೇ ಕಾರಣ. ಏನ್ ಹೇಳ್ತಿದ್ಯೆ? ಹೌದು ಕಣೆ, ನಿನಗೆ ಆಕ್ಸಿಡೆಂಟ್ ಆಗಿ ಸಾವು ಬದುಕುಗಳ ಮಧ್ಯೆ ಹೋರಾಡ್ತಾ ಇದ್ದಾಗ ಈ ವಿಷಯ ನೀವಿಲ್ಲ ನನ್ಗೆ ಯಾಕೆ ಹೇಳಲಿಲ್ಲ?